ನಾ ಎಷ್ಟು ಹೇಳಿನಿ ಅವ ಊರ್ ಭಾಡ್ಯಾಗ ಇನ್ನೊಂದು ತಿಂಗಳು ಇರ್ವಾಳಕ್ ಬಿಡ್ಲಾ ಅಲ್ಲೇ ಅಂತೇಳಿ. ಒಟ್ಟ ನನ್ನ ಮಾತು ಕೇಳೋದಿಲ್ಲ. ಅಲ್ಲಿ ಯಾರ ನೀನು ಹೊತ್ಕೊಂಡ ಹೋಗ್ತಾರ ಅನ್ನಂಗೆ ಮಾಡ್ತಾನ. ಅಯ್ಯೋ ಅತ್ತಿಯರ ಅಲ್ಲಿ ತಲೆ ಹಿಡ್ಸ್ಯಾರ ನಂದು. ಅಲ್ಲೇ ನಮ್ಮ ಮನೆಗೆ ಈಗ ನೋಡಕ್ ಬರೋ ರಕ್ಕು ಸುಟ್ಟೈತಿ ಅಂದ್ರೆ ಅದ್ರಾಗ ನಮ್ಮ ಮಾವನ ಮಗ ಒಬ್ಬವ ಒಂದು 4 ದಿನ ಆತು ನಮ್ಮ ಮನ್ಯಾಗ ಇದ್ದ ಕಾಸ್ಲೆ. ಈಗ ಹೋಗಂತ ಹೆಂಗೆ ಹೇಳ್ತೀರಿ? ಹೌದೌದು, ಅದು ಕರೆ ಬಿಡು. ಅವ್ಯಾಕಿಲ್ಲದಾನ? ನಿನ್ನ ನೋಡಾಕ ಇಲ್ಲದಾನವ. ಇಷ್ಟು ದಿನ ಇರ್ಲಾರ್ದ ಈಗ ಯಾಕದಾನವ? ಏನು ನಡ್ದತ್ ನೀವಿಬ್ರು ನಡಕ ಒಂಥರನ. ನಮ್ಮವಂತರು ಯಾಕೆ ಹಿಂಗ್ಯಾಕೆ ಮಾಡ್ತಾರೆ ಇವ ಹಳ್ಯಾರತ್ತಾಗ ಅನ್ನಕತ್ ಬಿಟ್ಲಕ್ಕಿ ಕೊನಿಗಂತರು. ಅದಕ್ಕೆ ತೆಲಿಕೆಟ್ ಬೇಡ ತೆಗೆತ್ತಾಗ ಸುಮ್ಮನೆ ಇಲ್ಲಿದ್ರಲ್ಲ ಇವೆಲ್ಲ ರಾಡಿ ಸುಮ್ಮನೆ ನನ್ನ ಗಂಡನ ಮರ್ಯಾದೆ ಅಲ್ಲಿ ಹೋಗಿರ್ತೈತೆ ಅಂತೇಳಿ ಸುಮ್ಮನೆ ನಡ್ರಿ ಹೋಗೋಣತ್ತಾಗಂತ ಬಂದೇ ಬಿಟ್ಟು ನೋಡ್ರಿ ಅತ್ಯಾರ. ಹ್ಞೂನವ ಭಾಳ ಒಂಥರ ಮಾಡ್ತಾನೆ. ಏನು ಹೇಳ್ಬೇಕು ಅವಂಗ. ಹೋಗ್ಲಿ ಬಿಡ್ರಿ ಹೋಲತ್ತಾಗ 3 ತಿಂಗಳು ಇದ್ನಲ್ಲ ಸಾಕೀಗ. ಕಾಸ್ಕೊಳ್ಳೋದು ಮುಗಿದಿತ್ತು ಇನ್ನೇನು ಅತ್ಯಾರ. ನಾ ಈಗ ಎದ್ದು ನೀರಾಗದು ಕೈ ಇಡ್ಬೋದು, ಹಂಗೆ ಕೆಲಸ ಮಾಡ್ಬೋದು. ಬೇಡವಾ ನೀರಾಗದು ಕೈ ಇಡಕ್ಕೆ ಹೋಗ್ಬೇಡ. ಅಲ್ಲ ನನಗೇನು ಕೆಲಸ ತ್ರಾಸಕತಿ ಅಂತ ನಿನಗೆ ಹೇಳಿದ್ದಲ್ಲ. ಅಲ್ಲಿ ತಾಯಿ ಮನೆಗೆ ಇದ್ದಿದ್ದೇ ಒಂದು ಬೇರೆ ಆಕತ್ತಲ್ಲ ಆರೈಕೆ, ಅದಕ್ಕೆ ನಾ ಹೇಳಿದ್ದೆ. ಅದನ್ನೇ ಈ ಬಾಡೆ ಅರ್ಥ ಮಾಡ್ಕೋವಲ್ಲ ಅಷ್ಟೆ. ಆಮೇಲೆ ಬರೇ ಅನುಮಾನ ಒಂಥರ. ಎಲ್ಲೋಗಿದ್ದಿ? ಫೋನ್ಯಾಗ ಬಿಜಿ ಬಂತು. ಅಲ್ಲ ಹಡದು ಬಾಣ್ತಿ ನಾನು ಎಲ್ಲಿ ಹೋಗಕ್ಕೆ ಹೋಗ್ಲಿರಿ ಅತ್ಯಾರ. ಮೊನ್ನೆ ದವಾಖಾನಿಗೆ ಹೋಗಿವಿ, ನನಗೆ ಗೊತ್ತಿಲ್ಲ. ದವಾಖಾನ್ಯಾಗ ನಮ್ಮ ಸಾಲಿಯ ಒಬ್ಬವ ಗೆಳ ಸಿಕ್ಬಿಟ್ಟಾರಿ. ಅವ್ನ ನೀತಿ ಕರ್ಕೊಂಡ್ಬಂದಿದ್ದ. ಕರ್ಕೊಂಬಂದಾನ ಮಾತಾಡ್ಸಕತ್ತಿದ್ನವ. ಮಾತಾಡ್ಸಕತ್ತಾನ. ಮತ್ತೆ ಈಗೇನು ಮಾತಾಡಲ್ಲ ಅನ್ನಕತ್ತೇನ್ರಿ? ಸಾಲಿ ಓದ್ದೇವ ಜೊತೆಗೆ ಮಾತಾಡಿಸಿ ಹಿಂಗೆ ಅವ್ನಿಂತ ಒಳಗೆ ಪರೀಕ್ಷೆ ಮಾಡಿಸ್ಕೊಳಕ್ಕೆ ಹೋಗಿದ್ಲು. ಅದಕ್ಕೆ ನಾನು ಗೊತ್ತಾಗಿಡ್ದು ಪಾಪ ಮಾತಾಡಿಸಿ ಎಷ್ಟು ಚಂದ. ಒಂದು ಫ್ರೆಂಡ್ ಗತಿ ಅಂತೇಳಿ ಒಂದು ಫೋಟೋ ತಗೊಳ್ಳೋಣ ಅಂತೇಳಿ ತಗೊಂಡು ಮಾತಾಡ್ಸಿದ್ವಿ. ಆ ಫೋಟೋ ಸುಡ್ಗಾಡು ನಾನು ವಿಚಾರ ಮಾಡಲಿಲ್ಲ ನೋಡ್ರಿ. ಯಾವ ಲಕ್ಷದಾಗ ಇಟ್ಟು ಏನು ಬಾಲ್ಯದ ಸ್ನೇಹಿತ ಅಂತ ಇಟ್ಟುಬಿಟ್ಟೆ ತಗೋ ಸ್ಟೇಟಸ್. ಅಯ್ಯೋ ನಿನಗೆ ಯಾರವ ಏನು ಎತ್ತ ಯಾಕಿಟ್ಟ ಅಂತೇಳಿ ಹಚ್ಚಿಬಿಟ್ಟಾರ ನೋಡ್ರಿ ಒಂದು ಹತ್ತಿ. ಹ್ಞೂನವ ಭಾಳ ಒಂಥರ ಮಾಡ್ತಾನೆ. ಹೋಗ್ಲಿ ಬಿಡು. ಅವು ಊಟಗುಣ ಸುಟ್ರು ಹೋಗಲ್ಲ ಅಂತೇಳಿ ತಂದಿ ಮಗ ಒಂದ್ರಾಗ ಬಂದಾರ ಅವ್ರು ಹಂಗೆ ಮಾಡಿದ್ದಕ್ಕಲ್ಲ ನಾನು ಹಿಂಗೆ ಕುಂತಿರೋದು. ಪರಕ ಓ ಶಾಂತಕ್ಕ ಬಾರ. ಹೆಂಗದಿಯಾ ಪರಕ? ಆರಾಮದಿಯೇನ? ಕೂಸು ಹೆಂಗೈತಿ? ಯವ್ವ ಕೂಸು ಆರಾಮೈತಿ ನೋಡವ. ಅಲ್ಲ 3 ತಿಂಗಳಿಗೆ ಬಂದಿಲ್ಲ, 6 ತಿಂಗಳು ಇರ್ತೈತಿ ಬಣತನ. ಅಯ್ಯೋ ಕುಂದ್ರ ಬಾ ಶಾಂತಕ್ಕ, ನಿನಗೇನು ಹೇಳೋದು ನನ್ನ ಪರಿಸ್ಥಿತಿ ಏನು ಗೊತ್ತಿಲ್ಲದಲ್ಲ. ನನ್ನ ಗಂಡನ ಹಣೆ ಬಾರಿ ನಿಮ್ಗೆ ನೆಮ್ಮದಿಯಾಗಿ ಇರಾಕ್ ಬಿಡ್ಬೇಕಲ್ಲವ ಇವ್ರು. ಹ್ಞೂನವ ಪಾಪ ಹುಡುಗಿಗೆ ಬಾಣತನ 3 ತಿಂಗಳಿಗೆ ಕರ್ಕೊಂಬಂದು ನೋಡೋದನ್ನ. ಅಲ್ಲಿ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ. ನೀ ನೋಡೋದು ಸರಿ ಇದ್ರು ಅವ್ರು ನೋಡೋದು ಸರಿ ಇಲ್ಲ. ಎಲ್ಲರೂ ನಾನು ನಿಂತಿನೇ ನೋಡ್ತಾರೆ ಅನ್ನೋ ಇದಕ್ಕೆ ಕರ್ಕೊಂಬಂದನಕ್ಕಿಂತ ತಡ ಹಾಕಿಲ್ದ. ನೀವಿಬ್ರು ಮಾತಾಡ್ತೀರ್ರಿ ತಟಕ್ ಚಾ ತರ್ತೀನಿ. ಇವು ಬೇಡಮ್ಮ, ನೀವು ನಮ್ಮನ್ನು ಕುಂದ್ರಿಸಿ ನೀವು ಹೋಗುದಾ? ಬೇಡಪ್ಪ ಬೇಡ, ಚಾಗಿ ಏನು ಬೇಡ, ನಾ ಎಲ್ಲ ಕುಡ್ದ ಬಂದನಿ. ಹಂಗೆ ಓದಿಟ್ಟು ಕುಂದ್ರಿ, ನಿನ್ನ ಜೊತೆಗೆ ಮಾತಾಡೋದೈತಿ. ಬರ್ರಿ ನೀವು ಮ್ಯಾಲೆ ಕುಂದ್ರದಾರ ನಾ ತಗೋಕೇನಿ. ಯವ್ವ ನಾ ಕುಂದ್ರದೈತಿ ಏನು? ನಾನು ಕೆಳಗೆ ಕುಂದಿರ್ತೇನೆ. ನಾ ಅದ್ರ ಮ್ಯಾಗ ಕುಂದ್ರದೆ ಭಾಳ ಕಡಿಮೆ. ಕೇಳ್ಬೇಕ್ರಕಿನ್ನ ನಾ ಇಲ್ಲೇ ಕುಂದಿರ್ತೇನೆ, ನೀವು ಕುಂದ್ರಿ. ಬೇಡಪ್ಪ, ನನಗೆ ನಿಮ್ಮನ್ನು ದೊಡ್ಡವ್ರನ್ನ ತಳ ಕುಂದ್ರಿಸಿ ನಂಗೆ ಕುಂದ್ರಕ್ಕಾಗಲಿಲ್ಲ. ಅಯ್ಯ ನೀವಿಬ್ರು ಅಲ್ಲಿ ಕುಂತ್ಮೇಲೆ ಮತ್ತೆ ನಾನು ಯಾಕೆ ಕುಂತೆ ಮಾಡಲಿ? ನಾನು ಬಂತ ಹೇಳ್ರಿ. ಚಲೋ ಆತ್ ಬಿಡ. ಅಂದಂಗೆ ಪರಕ ನಿನಗೆ ಗೊತ್ತಿಲ್ಲ ವಿಚಾರ. ಈಗ ಮುಂದೆ ಏನು ಮಾಡ್ಬೇಕಂತದಿ? ಏನು ಮಾಡಲಿ ಬಿಡ, ಇದೇ ಮನ್ಯಾಗ ಇದೇವಲ್ಲಿಗ ರಾಟಿ ಕಲಿ ಹಾಕೋಬೇಕಂತ ಎಷ್ಟು ಆಸೆ ಇತ್ತು. ಎಲ್ಲದಕ್ಕೂ ನೀರಲ್ಲ. ನನ್ನ ಗಂಡು ಎಲ್ಲಿ ಬಿಡ್ತಾನೆ ಹೇಳಿ ನೋಡೋಣ. ಹೌದು ಬಿಡವ, ಕಳ್ಸಂಗಿಲ್ವ ಇವ ನನ್ನ ಮಗ ಎಲ್ಲಿ? ಅಲ್ಲ ನಾ ಹೇಳೋದಾದ್ರೆ ನಂದು ಹಪ್ಪಳದ್ದು ಉಪ್ಪಿನಕಾಯಿ ಇವೆಲ್ಲ ವ್ಯಾಪಾರ ಭಾಳ ಚಲೋ ಆಗಕತ್ತೈತಿ. ಈಗ ಕರೇನ ಭಾಳ ಚಲೋ ನಡೆಯಾಕತ್ತೈತಿ. ಹೊರಗಿಂದ ಎಲ್ಲ ಮಂದಿ ಫೋನ್ ಮಾಡಿ ಅಡ್ರೆಸ್ ಹೇಳಿ ಅದು ಎಂಥದ್ದು ನನ್ನ ಗಂಡನ ಕಡೆ ಆರ್ಡ್ರ್ ಮಾಡಕತ್ತಾರ. ಅವ್ರು ಹೇಳ್ದಂಗೆ ನನ್ನ ಗಂಡ ಇಷ್ಟು ಮಾಡು ಅಂತ ನಾ ಮಾಡ್ತೀನಿ. ಅವ್ರು ಅದನ್ನು ಪಾರ್ಸಲ್ಲು ಕಳಿಸ್ತಾರೆ, ಅಂಗಡಿಗೆ ಕೊಟ್ಟು ಬರ್ತಾರೆ. ಅಯ್ಯೋ ಈಗ ಭಾಳ ಚಲೋ ನಡೆಯಾಕತ್ತದ. ಹೇಳ್ಬೇಕಂದ್ರೆ ಗಿರ್ಜಿ ಮತ್ತು ನಾನು ಪ್ರೇಮಿ ಇಬ್ಬರೇ 3 ಮಂದಿ ಮಾಡ್ತಾ ಇದ್ದೀವಿ. ಫಾಸ್ಟ್ ಆರ್ಡ್ರ್ ಬರಾಕತ್ತಾವು. ನೀನು ಬೆಕ್ಕಿ ಬಂದು ಸೇರಿಕೊಂಡ್ರೆ ನೋಡಿ. ನೀನು ಯಾಕೆ ಅದ್ರೊಳಗೆ ಕೈ ಗೂಡಬಾರ್ದು? ಅಲ್ಲ ಈ ಕೂಸು ಸಣ್ಣದೈತಿ. ಆಮೇಲೆ ಈಗ 3 ತಿಂಗಳು ಇದು ಅಂತಿ. ಈಗ ನಾನು ಎಲ್ಲೇ ನೀರಾಗೇನು ಕೈ ಇಡೋದಿರಲ್ಲ ಬಿಡ. ಆದರೂ ಕುಂತ್ರೂ ಸ್ವಲ್ಪ ತ್ರಾಸ ಆಕ್ಕತ್ತೇನ. ನನಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಅತ್ತೆಯವ್ರನ್ನ ಒಂದು ಮಾತು ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಹೆಂಗಂತೀರಮ್ಮ ಇದಕ್ಕೆ? ಅಲ್ಲವ ನೀ ಹೇಳೋದು ಬರಬರಿನೇ. ಮನ್ಯಾಗ ಕುಂದ್ರ ಬದಲಿ ಮನುಷ್ಯ ಒಂದು ಏನೋ ಒಂದು ಕೆಲಸ ಮಾಡ್ತಿರ್ಬೇಕು. ಕೈಯಾಗ 4 ರೊಕ್ಕಕ್ಕವು. ನೀ ಹೇಳೋದು ನಂಗೆ ಗೊತ್ತಾಕತಿ. ಆದರೆ ಈಗ 3 ತಿಂಗಳು ಬಣತನ ಅಷ್ಟೇ ಆಗಿರೋದು. ಅಕ್ಕಿ ಕೈಲಿ ಮಾಡೋದಾಕತ್ತೆ. ಅದು ಅಲ್ದ ಹಾಲು ಕುಡಿ ಕೂಸೋದು. ಅದಮ್ಮ ಈ ಹೊರಗೆ ಎಲ್ಲರೂ ಕೆಲ್ಸಕ್ಕೆ ಹೋದ್ರೆ ಖುಷಿನ ತೊಗೊಂಡು ಹೋಗೋಕ್ಕಾಗಲ್ಲ. ಅದು ನಮ್ಮ ಮನೆಗೆ ಹಂಗಲ್ಲ. ಆಕೆ ಖುಷಿನ ಎತ್ಕೊಂಡು ಬಂದರೂ ಸಾಕು. ಮನ್ಯಾಗ ಅತ್ತಿಯವರದಾರ, ನಾವೆಲ್ಲರೂ ಅಲ್ಲೇ ಇರ್ತೀವಿ. ನೀವು ಒಂದು ತಾಸು ಬಂದು ಹೋಗಿ ಮಾಡ್ಕೊಂತ ಏನು ಆ ಮನೆಯಿಂದ ಈ ಮನೆಗೆ, ಈ ಮನೆಯಿಂದ ಆ ಮನೆಗೆ ಬರೋಕೆ ಏನು ದೊಡ್ಡ ದೂರನ? ಈ ಎಡು ಬಿದ್ದರೆ ನಮ್ಮ ಮನೆ ನಿಮ್ಮ ಮನೆ ಒಂದು 4 ಮನೆ ದಾಟೈತಪ್ಪ ಅಷ್ಟೇ. ಅದಕ್ಕೆ ನೀವು ಎತ್ಕೋಬೋದು, ಹೊಟ್ಟೆ ಹಸ್ತಾಗಿ ಹಾಲು ಕುಡಿಸ್ಬೋದು. ಈಗ ಹಪ್ಪಳ ಉದ್ದ ಕೆಲಸ ಏನು ಕೊಡಲ್ಲಕ್ಕೀಗ ನಾನು. ಅಂದ್ರೆ ಸ್ವಲ್ಪ ಪ್ಯಾಕಿಂಗ್ ಮಾಡೋದು ಎಲ್ಲ ನಾನೇ ಮಾಡಕತ್ತೀನಿ. ಈಗ ನಾನು ಬೇಕಾದ್ರೆ ಉದ್ಕೋತೀನಿ, ಪ್ಯಾಕ್ ಮಾಡೋ
ನೋಡ್ರಿ ಗಿರ್ಜಕ್ಕ ಪ್ರೇಮಕ್ಕ ಎಲ್ಲರೂ ಮಾಡಕತ್ತಾರಂದ್ರೆ ಚಲೋನೇ ಆಗ್ತಿರ್ಬೋದು. ನನಗೂ ಯಾಕೆ ಒಂಥರ ಮನ್ಯಾಗ ಕುಂತು 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 ಕೆಟ್ಟ ಬೇಜಾರು ಬಂದೋಕೈತತ್ತಾಗ. 4 ಕಾಸು ಕೈಯಾಗ ಆಡಿದ್ರೆ ನಾಳೆ ಅದಕ್ಕಾರ ಖುಷಿಗಾಕತ್ತಲ್ಲ ಅಂತ. ಅದಕ್ಕೆ ನಾನು ಹೊಕ್ಕೇನ್ರಿ ಅತ್ತಿಯಾರ, ಬ್ಯಾಡ ಅನ್ಬೇಡ್ರಿ. ಇವ್ರಿಗೊಂದು ಮಾತು ನೀವೇ ಹೇಳ್ರಿ ಅತ್ತಿಯಾರ, ಕಳಿಸ್ತ ಅಂತ ಹೇಳಿ. ಅಲ್ಲವ ನಿನ್ನ ಗಂಡ ಹೆಂಗದನಂತ ಗೊತ್ತು, ಆದರೂ ನೀವು ಹೇಳಿದ್ರೆ ಅವ್ರು ಒಪ್ಕೊಂತಾರ. ನೀವು ಒಂದು ಮಾತು ಹೇಳ್ರಿ ಅತ್ತಿಯಾರ. ಆಯ್ತು ತಗೋರ್ವ, ನೀ ಯಾಕೋ ಭಾಳ ಕೇಳ್ತಾ ಇದ್ದಿ. ಸರಿ ನೋಡು ಹೆಂಗೆ ಅನಿಸ್ತೈತೆ ನೋಡಿ ಹಂಗೆ ಮಾಡು. ನಿನ್ನ ಗಂಡ ಬರಲಿ, ಒಂದು ಮಾತು ಮಾತಾಡಿ ಹೇಳು. ನಿನ್ನ ಕೈಯಾಗೂ 4 ರೊಕ್ಕಕ್ಕವಂತ ನಿನಗೂ ಏನೋ ಒಂದು ತಲೆಯಾಗ. ಆಯ್ತು ಹೇಳು. ಸರಿ ನಾ ಹಂಗಾರೆ ಬರಲೇ, ನೀವು ಮಾತಾಡ್ಕೊಂಡು ಏನನ್ನೋದು ಹೇಳ್ರಿ. ಬರ್ತೇನೆ ತರಕ್ಕೆ. ನಿನ್ನ ಕೈಲಿ ಆಗೋದಿಲ್ಲಪ್ಪ ಈಗ ಬರೋಕ್ಕಾಗಲ್ಲ ಅಂದ್ರೆ ಹೇಳು. ನಾ ಸದ್ಯಕ್ಕೆ ಬೇರೆದವ್ರನ್ನ ತೊಗೋತೀನಿ, ಮುಂದೆ ಬೇಕಾದ್ರೆ ಮತ್ತೆ ಅವ್ರನ್ನ ಬಿಡಿಸಿ ನಿನ್ನೆ ತೊಗೊಳಕ್ಕೆ ಬರ್ತೈತಿ. ನಾನು ಮತ್ತೆ ನಿನ್ನ ದಾಟ್ ಹೋಗೋದು ಬೇಡ, ಯಾಕೆ ನಾನು ಮಾಡ್ತಿದ್ನಲ್ಲ ಶಾಂತಕ್ಕ ಅಂತ. ಮತ್ತೆ ನೀ ಅಂದಿಗಿಂದ್ರೆ ಸರಿ ಅನ್ಸಲ್ಲ. ಯಾರಿಗೂ ದುಡಿಮ್ಯಾಗದೆ ನಮ್ಮರಿಗೆ ನಾವೇ ಗೆಳತಿಯರೇ ಮಾಡ್ಕೊಳ್ಳೋಣ ಅಂತಷ್ಟೇ, ಮತ್ತೇನಿಲ್ಲ. ನೀ ಹೇಳಿದ್ ಒಳ್ಳೇದೇ ಐತೆ ಶಾಂತಕ್ಕ, ನೀ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ಏನು ಹಂಗೆ ಮಾಡಂತ ತಗೋ. ನಾನು ಮನೆಯವ್ರಿಗೆ ಹೇಳಿ ಬರ್ತೇನೆ. ನಾನು ಟೈಲರಿಂಗ್ ಕಲಿಯಕ್ಕೆ ಹೋಗ್ತೇನೆ ಅಂದೆ, ಆವಾಗ ಬೇಡ ಅಂತ ಇದು ಮಾಡಿದ್ರು, ಕಲಿಯಕ್ಕೆ ಹೋಗಲೇ ಇಲ್ಲ. ಆವಾಗ ಮಾಡಿದ್ರು ಅಕಸ್ಮಾತ್ ಬೇಕಾದಂಗೆ ರೊಕ್ಕ ಬರ್ತಿತ್ತು. ಅಂದಂಗೆ ಶಾಂತವ ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇದೇನಿದೆ ಎಲ್ಲ ಬಿಟ್ಟು ಇದನ್ನು ಕೇಳಕತ್ತಾರಂತೂ ಅನ್ಕೋಬೇಡ. ನಾನು ಮತ್ತೆ ಮನೆಯಿಂದ ಕೇಳಬೇಕು ಅಂತಿದ್ದೆ. ಕೇಳಿದರೆ ಯಾರೇನು ತಿಳ್ಕೊತಾರೋ, ಯಾಕೆ ಬೇಕು ನಿಮ್ಮ ಮನೆ ವಿಚಾರ ಇನ್ನೊಬ್ರ ಕಡೆ ನಾ ಮಾತಾಡೋದು ಅಂತೇಳಿ ನಾ ಎಲ್ಲಿ ಉಸಲ ಹೊಡೆದಿಲ್ಲ. ಆದರೆ ನಾನು ಹಿಂಗೆ ಕೇಳ್ತಾ ಇದ್ದೀನಿ, ಮತ್ತು ಹಂಗೆ ತಿಳ್ಕೊಬೇಡ. ಮತ್ತೆ ಇದೇನು ಹಿಂಗೆ ಕೇಳಿದ್ಲು ಅಮ್ಮ ಅಂತೇಳಿ. ಯಾವ ವಿಚಾರಕ್ಕಮ್ಮ? ಅಲ್ಲ ಮತ್ತೆ ನಿಮ್ಮ ತಂಗಿ ಏನೋ ಜಗಳ ಮಾಡ್ಕೊಂಡು ಹೋಗ್ಯಾಳಂತ. ಓ ಹಾದಾ, ಹಂಗೆ ಹೆಚ್ಚಾಗೈತೆ ಎಲ್ಲ. ಅದಕ್ಕೆ ಜಗಳ ಅಂತ ಏನಿಲ್ಲ, ಸುಮ್ಮನೆ ಈಗ ಮನ್ಯಾಗ ಸಾದ್ರ ಮಾವಿಗೆಲ್ಲ ಕೊಟ್ಟಿದ್ದೆ. ಹೊರಗಾಗಿದ್ರೆ ಏನೋ ಒಂದು ದೊಡ್ಡ ಮಾತು ಬರಲಿ ಬಿಡಲಿ, ಇಲ್ಲೇ ನಿಮ್ಮ ಮನ್ಯಾಗ ನೋಡ್ತಿರಲ್ಲ. ಈಗ ನಿಮ್ಮ ಮಗ ಈಗ ಅಣ್ಣಾರ ಪರಕ್ಕಿಗೆ ಅನುಮಾನ ಪಡ್ತಾನ ಹಂಗೆ ಹಿಂಗೆ ಅಂತೆಲ್ಲ ಅಂತಾಳೆ ಪರಕ್ಕೆ. ಆದರೂ ಅನ್ಸಸ್ಕೊಂಡಿರಂಗಿಲ್ಲ, ಇರ್ತಾರೆ. ಆದ್ರೆ ಅದ ಮನ್ಯಾಗ ಆದ್ರೆ ಒಂದು ಸಡ್ಲು ಸಿಗ್ತೈತೆ ನೋಡ್ರಿ. ಅಮ್ಮ ಅಜ್ಜ ಅದ ಮಾವ ಸಣ್ಣಂದಿರ್ತಾನೆ ನೋಡಿರ್ತಾರೆ, ಆಡಿ ಬೆಳೆಸಿರ್ತಾರ ಅನ್ನೋ ಹಟ್ಟಕ್ಕೆ ಹೋಗಿ ಕೂತ್ಬಿಡೋದಲ್ಲಟ್ಟೆ. ಸ್ವಲ್ಪ ಹಠಮಾರಿ ಜಾಸ್ತಿ ನಮ್ಮ ತಂಗಿ, ಅದಕ್ಕೆ ಹಂಗೆ ಮಾಡ್ತಾಳೆ. ನಾನು ಬರಲ? ಆದರೂ ನಮ್ಮ ಶಾಂತವ ಚಲೋ ಹೆಣ್ಮಗಳು, ಅದು ಏನಂತ ಮಂಡೆ ಐತದ ಹುಡುಗಿ. ಹೋಗ್ಲಿ ಬಿಡ್ರಿ ಅತ್ತೀರ, ನೀವು ಯಾಕಂತ ಕೆಟ್ಟಕ್ಕಿರತ್ತಾಗ ಏನು ಮಾತಾಡಕ್ಕೆ ಹೋಗ್ಬೇಡ್ರಿ ಆ ವಿಚಾರನ. ಅವ್ವ ಹೋಗ್ಬರ್ತೀನಿ ರೀ. ನಿಮ್ಮ ತಂಗಿ ಗಂಡ ಹೊಂಟಾರ, ಬರ್ರಿ ಹೋಗುನು. ನಿನ್ನೆ ಅಲ್ಲೇ ನಿಂತಿದ್ವಿ, ಒಂದು ಮಾತಾರ ಅಣ್ಣ ನಮಗೆ ಮನೆ ಸಿಕ್ಕೈತಿ ನಾವು ಹೊಂಟೇವಿ ಅಂತ ಒಂದು ಮಾತಾರ ಅಂದ್ಲ. ನಮ್ಮನ್ನು ಮತಸಿಲ್ಲಾಕಿ ಇಲ್ಲ, ಆಕಿಗೆ ನಮ್ಮನ್ನು ಮತಸ್ಬೇಕು ಅನಿಸ್ವಲ್ತು. ಇನ್ನು ನಾ ಹೋಗಿ ಏನು ಮತಸ್ಲಿ? ಹಂಗಂದ್ರೆ ಹೆಂಗ್ರಿ? ನೋಡೋಣ, ಹೊರಗೆ ಹೋಗಂದ್ರಿ, ಮತ್ತೆ ಸ್ಥಳ ಇಲ್ಲ ಗೊತ್ತಾಕತಿ. ಯವ್ವ ಈಗ ಹೋಗಿ ಅಲ್ಲಿ ಹೋಗಿ ಕೆಲಸ ಎಲ್ಲ ಮುಗಿದ್ಮೇಲೆ ಫೋನ್ ಹಚ್ತೇನೆ. ಬೆಳಗ್ಗೆ ಮತ್ತೆ ದೌಡದ ಆಫೀಸಿಗೆ ಬೇರೆ ಹೋಗ್ಬೇಕು. ಆಯ್ತವ, ಹುಷಾರಿ. ಏನ ಗಂಡ ಹೆಂಡತಿ ಕೆಲಸ ಅಂತೇಳಿ ಹೊಡ್ತುಂಬ ಕೂಳು ತಿನ್ಲಂಗೆ ಇರಬೇಡ್ರಿ, ಹೊಡ್ತುಂಬ ಊಟ ಮಾಡ್ರಿ. ಹೋಗ್ಬರ್ತೀವ್ರಿ ಐತಿಯಾರ. ಹೋಗಿ ಬರ್ರಿ, ಹುಷಾರಿ. ಹೋಗ್ಬರ್ತೀವ್ರಿ. ಹೋಗ್ಬರ್ತೀನಪ್ಪ ಮಲೇಶಿ, ಗಿರ್ಜವ್ವ ಹೋಗ್ಬರ್ತೀನವ. ನೋಡ್ದೇನ ಒಂದು ಮಾತ್ರ ಅಣ್ಣ ಹೋಗ್ಬರ್ತೀನಿ ಅಂದ್ಲನ ಅಕ್ಕಿ. ಹಾಂ ಇಲ್ಲ, ಇದ ಕಾರಣಕ್ಕೆ ಅಲ್ಲೇ ಒಳಗೆ ಸುಮ್ಮನೆ ಇದ್ದೆ. ನಾನು ಅಲ್ಲಿ ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ. ನೀನು ಬಾ ಅಂತೇಳಿ ಇಲ್ಲಿ ಕರ್ಸ್ಕೊಂಬಂದು ಇಲ್ಲಿ ಕುಂದ್ರಿಸ್ಕೊಂಡು ಈ ನಮ್ನಿ ಮಾಡಿದಿ. ಸುಮ್ಮನೆ ತಗ ಇದ್ದರ ಇರಕ್ಕೆ ಬಿಡಲ್ಲ ತಗ. ಅಲ್ಲ ನಿನ್ನೆ ಏನೋ ಹಂಗೆ ಅಂದಿರ್ಬೋದು, ಇವತ್ತು ಹೇಳ್ತಾಳ ಅಂತ ಮಾಡಿದ್ದೆ. ಏನಪ್ಪ ಅಲ್ಲ, ಅಂಥದ್ದು ಏನು ಮನುಷ್ಯಾಗ ಬೇಜಾರಿರ್ಬೋದು ಆಕಿಗೆ. ಅಲ್ಲ ಅಣ್ಣಗೊಂದು ಹೋಗಿ ಬರ್ತೀನಿ ಅಂತ ಹೇಳಾರ್ದಷ್ಟು. ಮತ್ತೆ ಇದಕ್ಕೆ ಹೇಳಿದ್ದು, ಯಾಕೆ ನಾನು ಬೈತೇನೆ ಹೇಳ? ಇದ ಕಾರಣಕ್ಕೆ ಬೈದ್ ಮತ್ತೆ. ಅಲ್ಲ ಹೊಟ್ಟಿಗೆ ಅನ್ನ ತಿಂತಾಳೆ ಏನು ತಿಂತಾಳಕ್ಕೆ? ಇಲ್ಲಿ ಬರುವತ್ನೇ ನನಗೆ ಹೇಳೋಗ್ಯಾಳ, ಇದು ಮಾಡ್ಯಾಳ, ಬಂದಾಳ. ಈಗ ಹೋಗುವತ್ನಾಗ ಮಾತ್ರ ಹಣ್ಣು ಬೇಡಾಕಿಗೆ. ಇರಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಇರಲಿ, ಹಾಕಿದ ಏನು ತಲೆ ಆಗೈತೆ ಹಾಕಿದೆ ಅಲ್ಲಿ. ನನಗೆ ಹೇಳಂಗೆ ಹೋಗ್ಯಾಳಿಲ್ಲ. ಆಯ್ತು. ಏನಪ್ಪ ಅಲ್ಲ, ಅಂಥದ್ದೇನು ದ್ವೇಷ ಇದ್ದಿತ್ತು ನೋಡಿ, ಅಣ್ಣಗೊಂದು ಹೇಳಿ ಹೋಗ್ಲಾರ್ದಷ್ಟು. ಅಲ್ಲ ಅತ್ತಿಯರ ತಿಳಿಸಿ ಹೇಳ್ಬೋದಿತ್ತು, ಅವರು ಸುಮ್ಮನೆ ಅದಾರ. ಅತ್ತಿಯರು ಹೋದ್ರವ ಹೋದ್ರು, ಚಿಂತೆ ಬಿಡ್ತಾ ಹೋದ್ರು ತಗೋ. ಹಂಗೆ ಕಂತೀರಿ ಅತ್ತಿಯರ. ಅಲ್ಲ ಅಣ್ಣಗೊಂದು ಮಾತು ಹೇಳಂಗೆ ಹೋಗ್ಯಾಳ, ಅದನ್ನೇ ನಾನು ಹೇಳಂಗೆ ಹೋದ್ಲಲ್ಲ ಅಂತ ನಾ ಅನ್ಕೊಂಡ್ರೆ ನೀವು ಹೋಗ್ಬೇಕಿತ್ತು. ಹೇಳಿಲ್ಲಲ್ವ, ನಾನಾರು ಏನು ಮಾಡಲಿ? ನೀವು ಒಂದು ಮಾತು ಹೇಳೋಗಂದಿದ್ರೆ ಹೇಳ್ತಿದ್ಲ ಏನಾಕಿ. ಈಗ ಅವರಿಗೂ ಸುಮ್ಮನೆ ಬೇಜಾರಾತು. ಅಯ್ಯ ಅವ್ರಿಗೂ ಬೇಜಾರಾತಂದ್ರೆ ಇದೆಯಾ ಲೆಕ್ಕ? ಆಕಿಗೂ ಬೇಜಾರಾಗಿದ್ದಕ್ಕೆ ಹೇಳಾರ್ದ ಹೋಗ್ಯಾಳ. ನಾನು ಆದರೂ ಅಂದೆ ಆಕಿಗೊಂದು ಮಾತು, ಹೇಳೋಗ್ಬೇಕಿಲ್ಲವ, ಹೇಳಂಗೆ ಯಾಕೆ ಹೋದಿ ಅಂತೇಳಿ. ಆಕಿ ನನಗಿಷ್ಟ ಇಲ್ಲವ ಹೇಳಕ್ಕೆ, ನನ್ನ ಗಂಡಗೆ ಎತ್ಬೇಕಂತ ಮಾತಾಡ್ಯಾರ, ಅತಿಗೆ ಮಾತು ಕೇಳಿ ನಾನು ಹೇಳೋದಲ್ಲ ಅಂದ್ಲು. ನಾನೇನು ಮಾಡಲಿ? ಆಯ್ತು ರೀ. ನನ್ನ ಮಗಳು ಇಲ್ಲಿತ್ತು, ಒಂಥರ ಬೇಜಾರು. ತುಂಬಿದ ಮನೆ ಇದ್ದಂಗಿತ್ತು. ಇವತ್ತು ನನ್ನ ಮಗಳಲ್ಲಿ ಹೋತು. ಪಾಪ ಕಷ್ಟ ಅಂತ ಬಂದಿತ್ತು. ನಾ ಕೊಡೋದಿಲ್ಲ ಅಂದ್ಬಿಟ್ಟ ಹೊಲನ. ಅಲ್ಲ ಆಕಿ ಮಾಡಿದ್ ನಿನಗೆ ಏನು ಅನಿಸ್ವಲ್ತಲ್ಲ ಬೇ? ಆಯ್ತು ಬೇ,
ನಾ ಹೊಲ ಕೊಡ್ಲಾರ್ದು ನಿಂಗೆ ಇಷ್ಟು ಸಿಟ್ಟು ಬಂತಲ್ಲ, 1 ಎಕರೆ ಹೊಲ ಅಲ್ಲ, ಆಯ್ತು ಕೊಡ್ತೀನಿ. ಆದ್ರೆ ಇವತ್ತು ನಾನು ಕಂಡೀಷನ್ ಹಾಕ್ತಾ ಇದ್ದೀನಿ ನಿಂಗೆ, ಆಕಿ ಪಾಲಿಗೆ ಕೊಡ್ಬೇಕಾಗಿರೋ 1 ಎಕರೆ ಹೊಲ ಕೊಟ್ಟ ಮೇಲೆ ಆಕಿ ನನ್ನಂತೇಳಿ ಒಂದು ಬಿಡಗಾಸಲ್ಲ, 100 ರೂಪಾಯಿ ಸೀರಿನೂ ಇನ್ನು ಮೇಲೆ ನಾನು ಆಕಿ ಕೊಡುದಿಲ್ಲ. ಏನು ನನಗೆ ಹೇಳಾರ್ದ ಹೋಗ್ಯಾಳಕಿ, ನನಗೆ ಕಿಮ್ಮತ್ ಕೊಡ್ಲಾರ್ದಕ್ಕಿಗೆ ನಾನು ಇನ್ಯಾವತ್ತೂ ತಂಗಿ ಅಂತ ಅನ್ಕೊಳಂಗೇ ಇಲ್ಲ. ನಾನೇನು ಆಕಿ ಬೇಕಾದ್ ಮಾಡ್ಲಿ, ಆಕಿ ನನ್ನ ತಂಗಿನ ಅನ್ನುವಂಥವ್ನ ಅಲ್ಲ. ನನಗೆ ಅವ್ರು ಏನು ಮಾಡ್ತಾರೆ ಅದನ್ನೇ ಮಾಡೋದು. ನಾ ತಿರುಗಿ ನನ್ನ ಜೊತೆಗೆ ಆಕಿ ಹಂಗೆ ನಡ್ಕೊಂತಾಳ, ಹಂಗೆ ನಡ್ಕೊಂತೇನೆ ನಾನು. ಹೇಳಾಕಿಗೆ ಆಕಿದು 1 ಎಕರೆ ಹೊಲ ಅಲ್ಲ, ನಾ ಕೊಡ್ತೀನಿ.